ನಮ್ಮ ರಾಜ್ಯದ ರಾಜಕೀಯದಲ್ಲಿ ನಡೀತಾ ಇರೋದು ನಿಮಗೂ ಕೂಡ ಗೊತ್ತಿರುತ್ತೆ. ಅನಿಲ್ ರಾವ್ ಬಿಟ್ರೆ ಇನ್ಯಾವ್ದ್ರ ಬಗ್ಗೆ ಕೂಡ ಯಾವ ರಾಜಕೀಯ ವ್ಯಕ್ತಿ ಕೂಡ ಮಾತಾಡ್ತಾ ಇಲ್ಲ. ಸೊ ಇವಾಗ ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕಿತ್ತು, ಬಟ್ ಕಂಪ್ಲೇಂಟ್ ಕೊಡ್ದಿರಾ ಪರಮೇಶ್ವರ್ ಅವರಿಗೆ ಒಂದು 3 ಪುಟಗಳ ಒಂದು ನೋಟ್ ಬರೆದು ಕೊಟ್ಟಿದ್ದಾರೆ. ಬಟ್ ಯಾರ ಹೆಸರು ಕೂಡ ಮೆನ್ಷನ್ ಇಲ್ಲ. ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರೆ? ಇದೆಲ್ಲ ಸುಳ್ಳು ಅನಿಸುತ್ತೆ. ಇದು ರಿಯಾಲಿಟಿ ಇರಲ್ಲ, ಸುಮ್ಮನೆ ಕತೆ ಕಟ್ಟಿ ಜನಗಳು ಫೂಲ್ ಮಾಡೋದು ಅಂತ ಕಾಣ್ತದೆ. ಬಟ್ ಅವರೇ ಒಪ್ಕೊಂಡಿದ್ದಾರೆ, ನನ್ನ ಮೇಲೆ ಪ್ರಯೋಗ ನಡೆದಿದೆ, ಇದಾಗಿದೆ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಸಭೆಯಲ್ಲೇ ಒಪ್ಕೊಂಡಿದ್ದಾರೆ. ಅವರು ಒಪ್ಕೊಂಡಿರಲಿ, ಅದನ್ನ ತಗೊಂಡು ಇವ್ರು ಏನು ಮಾಡ್ತಾರೆ, ಅವ್ರ ಕರ್ಮ ಅವ್ರು ಅನುಭವಿಸ್ಕೋತಾರೆ. ನಮಗೆ ಬೇಕಾಗಿರೋದೇನು, ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು, ಒಳ್ಳೆ ಡೆವಲಪ್ಮೆಂಟ್ ಮಾಡಬೇಕು ಅಷ್ಟೇ ಅಲ್ವಾ. ಆದರೆ ನಮಗೆ ಅದರಿಂದ ಮಕ್ಕಳೆಲ್ಲ ಕೆಟ್ಟೋಗ್ತಾರೆ, ದೊಡ್ಡವರೆಲ್ಲ ಕೆಟ್ಟೋಗ್ತಾರೆ. ಅವ್ರು ಮಾಡುವಾಗ ನಮ್ಮದೇನು ಅಂತ ಅವರು, ಅದು ನನ್ನ ಅಭಿಪ್ರಾಯ. ಅದು ಬೇರೆಯವ್ರು ಕೇಳ್ಕೊಂಡು ಬೇರೆ ಏನು ಹೇಳ್ತಾರೋ ಗೊತ್ತಿಲ್ಲ. ಇವಾಗ 48 ಶಾಸಕರದ್ದು ಅನಿಲ್ ರಾವ್ ವಿಡಿಯೋಸ್ ರೆಡಿ ಇದೆ ಅಂತ ಹೇಳಿದ್ದಾರೆ, ಸಭೆಯಲ್ಲೇ ಹೇಳಿರೋದು. ಏನು ಅನ್ಸುತ್ತೆ ಇದನ್ನ ನಾನು ಕೇಳಿದ್ರೆ? ಕೆಟ್ಟದ್ದು ಅನ್ನಿಸ್ತದೆ ನನಗೇನು, ಅದೆಲ್ಲ ಕೆಟ್ಟದ್ದು ಅಂತ ಸರಿಗಿಲ್ಲ. ಅದು ಈಗ ಸರ್ಕಾರ ಬೀಳಿಸೋದಕ್ಕಿಂತ ಮಾಡ್ತಾ ಇರೋದ ಏನು ಅಂತ ನನಗೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಿಮ್ಗೆ ಏನು ಅನ್ಸುತ್ತೆ ಸರ್, ಸರ್ಕಾರ ಬೀಳ್ಸೋದಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಯಾವ ಥರ ಅನ್ಸುತ್ತೆ ನಿಮಗೆ? ಈ ಸರ್ಕಾರ ಸರಿಗಿಲ್ಲ, ಸರಿಯಾಗಿ ಒಂದು ಇದರಲ್ಲಿ ಬರ್ತಿಲ್ಲ, ಬೀಳಿಸ್ಬಿಡೋದೇ ಒಳ್ಳೆಯದು. ಇವಾಗಿನ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಹೇಳೋದಾದ್ರೆ ಯಾರ ಮಸಾಚಗಳು ಎಲ್ಲರೂ ನೋಡೋಕೆ ಬೆಳಗವ್ರೆ, ಒಳಗಡೆ ಏನೇನಿದೆಯೋ ನಮಗೇನು ಗೊತ್ತು. ಅದನ್ನು ತಿಳ್ಕೊಬೇಕು, ಆಮೇಲೆ ಮಾತಾಡಬೇಕು. ಸುಮ್ಮನೆ ಎಲ್ಲ ಸರಿಗಿಲ್ಲ. ಅನಿಲ್ ರಾವ್ ಬಗ್ಗೆ ಬಿಟ್ಟರೆ ಯಾವ ರಾಜಕಾರಣಿ ವ್ಯಕ್ತಿಗಳಾದರೂ ಕೂಡ ಡೆವಲಪ್ಮೆಂಟ್ಸ್ ಬಗ್ಗೆ ಇರ್ಬೋದು, ಜನಗಳಿಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನ ವಿಧಾನಸೌಧ ಸಭೆಯಲ್ಲಿ ಕೂಡ ಯಾರು ಮಾತಾಡ್ತಾ ಇಲ್ಲ. ಏನು ಹೇಳ್ತೀರ ಅದ್ರ ಬಗ್ಗೆ? ಅದನ್ನೇ ನಾನು ಹೇಳ್ತಾ ಇರೋದು. ಆ ಥರ ಇದನ್ನು ತಗೊಂಡು ಬೇರೆ ಇದನ್ನೆಲ್ಲ ಮುಚ್ಚಾಕ್ತಾವ್ರು ಅಷ್ಟೇ. ಈ ಟಾಪಿಕ್ ತೊಗೊಂಡ್ಬಿಟ್ಟು ಈ ಡೆವಲಪ್ ಬಗ್ಗೆ ಅದ್ರ ಬಗ್ಗೆ ಅವರು ಮುಚ್ಚಾಕ್ತಾವ್ರೆ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಫ್ರೀ ಕೊಟ್ಟು ಜನಗಳು ಭಾರಿ ಕಷ್ಟ ಆಗಿದೆ. ಫ್ರೀನ ನಿಲ್ಲಿಸ್ಬೇಕು ಅಷ್ಟೇ. ಫ್ರೀನ ಏನಿದೆ ಅದನ್ನು ನಿಲ್ಲಿಸ್ಬೇಕು ಅಷ್ಟೇ ಮೇಡಮ್. ನನ್ನ ಒಪಿನಿಯನ್ ಅಷ್ಟೇ. ರಾಜಕೀಯ ವ್ಯಕ್ತಿಗಳು ಡೆವಲಪ್ಮೆಂಟ್ಸ್ ಬಗ್ಗೆ ಯಾರು ಕೂಡ ಏನು ಮಾತಾಡ್ತಾ ಇಲ್ಲ. ಅನಿಲ್ ರಾವ್ ಪಿಕ್ಚರ್ ಹಿಡ್ಕೊಂಡು ಕೂತ್ಕೊಂಡಿದ್ದಾರಲ್ಲ. ಇಲ್ಲ ಮೇಡಮ್, ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಅನಿಲ್ ರಾವ್ ಬಗ್ಗೆ ನಾವೇನು ಹೇಳೋಕ್ಕಲ್ಲ. ಫ್ರೀನ ನಿಲ್ಲಿಸ್ಬೇಕು, ದುಡ್ಡು ಕೊಟ್ಟು ಹೋಗ್ಬೇಕು ಎಲ್ಲರೂ ಟ್ರಾವೆಲ್ಸ್ ಮಾಡ್ಬೇಕಾದ್ರೆ ಅಷ್ಟೇ ಮೇಡಮ್. ಜನ ಪ್ರತಿಯೊಬ್ಬರು ದುಡ್ಡು ಕೊಡಬೇಕು. ಜನ ಬಸ್ಸಲ್ಲಿ ಗಂಡಸರಿಗೆ ಪ್ರಿಫರೆನ್ಸ್ ಕೊಡಬೇಕು. ಬರೀ ಲೇಡೀಸ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, ಗಂಡಸರಿಗೆ ಪ್ರಿಫರೆನ್ಸ್ ಕೊಡಬೇಕು. ದುಡ್ಡು ಕೊಟ್ಟು ಹೋಗೋರಿಗೆ ಫಸ್ಟ್ ಸೀಟ್ ಕೊಡಬೇಕು ಅಷ್ಟೇ ನಾವು ಹೇಳೋದು. ಓಕೆ, ಸೀಟ್ ಸಿಗ್ತಾ ಇಲ್ಲ ಅನ್ಸುತ್ತೆ ಬಸ್ಸಲ್ಲಿ ಹೋದಾಗ. ಹೌದು, ನಮಗೆ ಸೀಟ್ ಸಿಗ್ತಾ ಇಲ್ಲ. ದುಡ್ಡು ಕೊಟ್ಟರು ನಮ್ಗೆ ಸೀಟ್ ಸಿಗ್ತಾ ಇಲ್ಲ, ಆದರೆ ನಮ್ಗೆ ಸೀಟ್ ಕೊಡಬೇಕು ಬಸ್ಸಲ್ಲಿ ಅಷ್ಟೇ ಮೇಡಮ್ ನಾನು ಹೇಳೋದು. ಜಾಸ್ತಿ ಅನುಭವ ಆಗಿದೆಯಾ ಸೀಟ್ ಸಿಗ್ದಿರಾ ರೋಡಲ್ಲಿ, ಬಸ್ಸಲ್ಲಿ? ಸಾರಿ, ನಮಗೆ ಏಜ್ ಆಗಿದೆ, ಸೀನಿಯರ್ ಸಿಟಿಜನ್ನು. ನಾವು ನಿಂತ್ಕೊಂಡು ಹೋಗೋಕ್ಕಲ್ಲ, ಅಲ್ಲಿ ಯಾರಿಗೂ ಹೇಳಿದ್ರು ಅವ್ರು ಯಾರೂ ನಮಗೆ ಸೀಟ್ ಕೊಡಲ್ಲ. ಎಲ್ಲ ಗಂಡಸರ ಸೀಟಲ್ಲಿ ಹೆಂಗಸರು ಬಂದು ಕುಂತ್ಕೋತಾರೆ. ಅದರಿಂದ ನಮಗೆ ದುಡ್ಡು ಕೊಟ್ಟು ನಾವು ಹೋಗೋದ್ರಿಂದ ನಮಗೆ ಸೀಟ್ಗಳು ಕೊಡಬೇಕು ಅಂತ ನಾವು ಕೇಳೋದು ಇಷ್ಟೇ ಮೇಡಮ್. ರಾಜಕೀಯದಲ್ಲಿ ಈ CD ವಿಚಾರ ಇದೇನು ಹೊಸದೇನಲ್ಲ. ಬಟ್ ಇದೇ ಮೊದಲ ಬಾರಿ 48 ಶಾಸಕರದ್ದು ಕೂಡ CD ಇದೆ ಅಂತ ಹೇಳಿದ್ದು. ಸೊ ಪರಮೇಶ್ವರ್ ಅವರು ಓಪನ್ ಆಗಿ ಕೂಡ ಒಪ್ಕೊಂಡಿದ್ರು, ನನ್ನ ಮೇಲೂ ಕೂಡ ಪ್ರಯೋಗ ಆಗಿದೆ ಅಂತ ಹೇಳಿ. ಬಟ್ ಹೈಕಮಾಂಡ್ ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿತ್ತು. ಬಟ್ ಅವ್ರು ಕಂಪ್ಲೇಂಟ್ ಮಾಡ್ದಿರಾ ಪರಮೇಶ್ವರ್ ಅವ್ರಿಗೆ ಒಂದು ಲೆಟರನ್ನು ಕಳಿಸಿದ್ದಾರೆ, 3 ಪುಟದ ಒಂದು ಲೆಟರನ್ನು ಕಳಿಸಿದ್ದಾರೆ. ಬಟ್ ಯಾವ್ದು ಹೆಸರು ಕೂಡ ಮೆನ್ಷನ್ ಇಲ್ಲ. ಸೊ ಏನು ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ರೆ? ಅಲ್ಲ, ಫಸ್ಟ್ ಆಫ್ ಆಲ್ ಇವರು CD ಪ್ರಕರಣದಲ್ಲಿ ಈ ರಾಜಕೀಯದವರು ಇರೋದೇ ದೊಡ್ಡ ಅಪರಾಧ. ಯಾಕೆಂದರೆ ಇವರು ಶುದ್ಧವಾಗಿದ್ದಾರೆ ಅಂತಲೇ ನಾವು ಇವರನ್ನೆಲ್ಲ ಅಲ್ಲಿ ಆಯ್ಕೆ ಮಾಡಿ ಹಾಕಿರೋದು. ಆದರೆ ಆಯ್ಕೆ ಮಾಡಿ ಒಳ್ಳೆಯವರು ಅಂತ ನಾವು ಯಾರು ಕುಣಿಸಿದ್ದೀವಿ, ಇವರೇ ಬೇಲಿನೇ ಎದ್ದು ಹೊಲ ಮೇಯ್ದಂಗಿದೆ. ಇವ್ರ ಮೇಲೆ ಸಣ್ಣ ಅಪರಾಧ ಅಲ್ಲ, ಒಂದು ಗೆರೆನೂ ಬರಬಾರ್ದು, ಆ ರೀತಿ ಮೇಂಟೈನ್ ಮಾಡಬೇಕು ಇವರು. ಅದು ಬಿಟ್ಟು ಆ CD ಈ CD ಅಂದ್ಬಿಟ್ಟು ಅದರಲ್ಲೂ ಕತೆಗೆ ವಯಸ್ಸಾಗದೆ ಇವರಿಗೆಲ್ಲ ಅಂಥದ್ರಲ್ಲಿ ಇವ್ರಿಗೆ ಈ CDಗಳ ಕತೆ ಬೇಕಾ? ಇವರು ಒಬ್ಬರು ಸಂಸಾರಿಕರಾಗಿ ಮಕ್ಕಳು ಮರಿ ಎಲ್ಲ ಇದ್ದಾರೆ, ಇವರೆಲ್ಲ ಹೋಗಿ CD ತಗೊಳಕ್ಕೊಳ್ಳಿ ಎಂಥ ಕಚಡಗಳಿಗೆ ನಾವು ಆಯಿಸಿದ್ದೀವಿ ಅಂತ ಈಗ ವ್ಯಥೆ ಆಗ್ತಾಯಿದೆ. ಮೊನ್ನೆ ನೋಡಿದ್ರೆ ಆ CD 18 ಜನ ಇದ್ದಾರೆ ಅಂದರೆ ದೊಡ್ಡ ಲೀಸ್ಟೇ ಆಯಿತು. ಅಂದರೆ ಬೇರೆಯವ್ರು ಯಾರೋ ಏನೋ ಅಪರಾಧ ಮಾಡಿದ್ರೆ ಅವ್ರಿಗೆ ಮರಣದಂಡನೆ, ಅವ್ರನ್ನ ಗಡೀಪಾರು ಏನೇನೋ ಅನೌನ್ಸ್ ಮಾಡ್ತೀರಾ. ಇವ್ರಿಗೆ ಏನು ಮಾಡಬೇಕು, ಇಂಥ ಜನಕ್ಕೆ ಏನು ಮಾಡಬೇಕು? ಇವ್ರಿಗೂ ಅಷ್ಟೇ ಸೂಸೈಡ್ ಕೇಸ್ ಆದರೆ ನೇಣು ಹಾಕಬೇಕು. ಯಾಕೆಂದರೆ ಹೆಣ್ಮಕ್ಳನ್ನ ಇವರು ದುರುಪಯೋಗ ಮಾಡ್ತಾವ್ರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.
ಹೆಣ್ಮಕ್ಳು ಈ ದೇಶದ ಆಸ್ತಿ. ಆ ಆಸ್ತಿನ ಇವ್ರು ಹಾಳು ಮಾಡ್ತಾ ಇದ್ದಾರೆ. ಇಲ್ಲಿ ಹಣನೂ ಹಾಳು ಮಾಡ್ತಾ ಇದ್ದಾರೆ, ದೇಶನೂ ಹಾಳು ಮಾಡ್ತಾ ಇದ್ದಾರೆ, ಜೊತೆಗೆ ಹೆಣ್ಮಕ್ಳನ್ನೂ ಹಾಳು ಮಾಡ್ತಾ ಇದ್ದಾರೆ. ಇಂಥ ಒಂದು ಪಕ್ಷ ಯಾವ್ದಾದ್ರು ಇದೆ ಅಂದರೆ ಅದೇ ಕಾಂಗ್ರೆಸ್ ಪಕ್ಷ. ದಯವಿಟ್ಟು ಈ ಕಾಂಗ್ರೆಸ್ ಪಕ್ಷನ ಇನ್ನಾದರೂ ಜನತೆಗಳು ಅರ್ಥ ಮಾಡಿಕೊಂಡು ಇದನ್ನು ಏನು ಮಾಡಬೇಕು ಅಂತ ನೀವೇ ತೀರ್ಮಾನ ಮಾಡಿ. ಯಾಕೆಂದರೆ ಇದರಲ್ಲಿ ನಿಮ್ಮ ಹೆಣ್ಮಕ್ಳು ಇರ್ಬೋದು. ಅದಕ್ಕೋಸ್ಕರ ಈ ಮಾಹಿತಿನ ನಿಮ್ಗೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಯಾರೇ ಆಗಲಿ ಇಂಥ ಪಕ್ಷದಲ್ಲಿ ಇಂಥ ಜನಗಳು, ಎಂಥ ಕಚಡ ಜನಗಳು ನಾನು ಮೊದಲಿಂದ ನೋಡಿದ್ದೀನಿ. ಹೊರಗಡೆಯವ್ರು ಯಾರೋ ಮಾಡಿದ್ರು ಅಂತ ನಾವು ಕೇಳ್ಪಡ್ತಾ ಇದ್ದೋ. ಆದರೆ ನಮ್ಮ ಮುಖಂಡರುಗಳೇ ಹಿಂಗೆ ಮಾಡ್ತಾರೆ ಅಂದರೆ, ಲೀಡ್ರ್ ಹಿಂಗೆ ಮಾಡ್ತಾರೆ ಅಂದರೆ ನಮಗೆ ತುಂಬಾ ವ್ಯಥೆ ಆಗ್ತದೆ. ಜೊತೆಗೆ ಇಂಥ ಜನ ಇರಬೇಕಾ ಬೇಡವಾ ಅಂತ ನಾವು ಡಿಸೈಡ್ ಮಾಡಬೇಕಾಗತ್ತೆ. 48 ಶಾಸಕರದ್ದು ವಿಡಿಯೋಸ್ ಇದೆ ಅಂತಂದ್ರೆ ಇದನ್ನೆಲ್ಲ ಯಾರು ಮಾಡ್ತಿರ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ಯಾಕೆಂದರೆ ಇದನ್ನು ಯಾರು ಮಾಡ್ತವ್ರೆ ಅನ್ನೋದಕ್ಕಿಂತ ಮಾಡೋದಕ್ಕೆ ಇವರು ಒಳಗೆ ಎಂಟ್ರಿ ಆಗ್ತಾ ಇದ್ದಾರೆ. ಯಾಕೆಂದರೆ ಫಸ್ಟು ಇವ್ರಿಗೆ ಇಂಟ್ರೆಸ್ಟ್ ಇದೆ. ಯಾಕೆಂದರೆ ಇವ್ರಿಗೆ ದುಡ್ಡಿದೆ, ಫ್ರೀ ಇದೆ, ಮತ್ತು ಸಂಬಳಗಳೆಲ್ಲ ಹೆಚ್ಚು ಮಾಡಿಬಿಟ್ಟಿದ್ದಾರೆ. ಇವ್ರಿಗೇನು ನಿಲ್ತಾ ಇಲ್ಲ, ತಲೆನೇ ನಿಲ್ತಾ ಇಲ್ಲ. ಬಾಯಿ ಮಂದಿಗೆ ಜೊತೆಗೆ ಅಧಿಕಾರ ಕೊಟ್ಟಿದ್ದಾರೆ. ಜೊತೆಗೆ ಇವರು ಬೇರೆ ಜಾತಿಯವ್ರನ್ನೆಲ್ಲ ಇವರು ಓಲೈಸೋದ್ರಿಂದ ಇವರು ಕೆಟ್ಟದಾಗಿ ನಡ್ಕೊತಾ ಇದ್ದಾರೆ. ಆ ಜನಗೆ ಏನು ಮಾಡ್ತಾರೆ, ಮುಗ್ಧವಾಗಿರೋ ಹೆಣ್ಮಕ್ಳನ್ನ ಇವ್ರ ಹತ್ರ ತಂದು ಬಿಡ್ತಾರೆ ಅವರು. ಆವಾಗ ದುರುಪಯೋಗ ಆಗ್ತಾ ಇದೆ. ಕಾಲೇಜ್ ಹುಡುಗರು ಬಿಡಲ್ಲ, ಆಂಟಿಗಳನ್ನ ಬಿಡಲ್ಲ, ಮತ್ತು ಬೀದಿಲಿ ಹೋಗೋ ಒಳ್ಳೊಳ್ಳೆ ಹೆಣ್ಮಕ್ಳನ್ನ ನಾವು ಬೀದಿಯಲ್ಲಿ ಬಿಡೋದೇ ತಪ್ಪಾಗ್ತಾ ಇದೆ. ಅಂಥವ್ರನ್ನ ಕಣ್ಣಿಟ್ಟು ಇವರು ಈ ಒಂದು ಹನಿ ಟ್ರಾಪ್ಗೆ ಬಳಸ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಈ ಎಲ್ಲ ಶಾಸಕರಿಗೂ ಒಂದು ದೊಡ್ಡದಾಗಿ ಧಿಕ್ಕಾರನೇ ಹೇಳ್ಬೋದು. ಜೊತೆಗೆ ಇವ್ರನ್ನ ದೊಡ್ಡದಾಗಿ ಏನೋ ಹೇಳ್ತಾರೆ, ಹೈಕಮಾಂಡಲ್ಲಿ ಏನೋ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ. ಆ ಹೈಕಮಾಂಡು ಹಾಗೇ ಇದೆ. ಇವರಲ್ಲಿ ಮೇಯ್ನ್ ಪಿಲ್ಲರ್ಗಳೇ ನೆಟ್ಗಿಲ್ಲ. ದೊಡ್ಡದಾಗಿ ಏನೋ ರಾಹುಲ್ಗೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂದರೆ ಅವನೇ ಕಚಡವಾಗಿ ನಡ್ಕೊತಾ ಇದ್ದಾನೆ. ಅವನೇ ಕಚಡವಾಗಿ ಎಲ್ಲ ಕಡೆ ಹೇಳಿಕೆ ಕೊಡ್ತಾನೆ. ಇಂಥವ್ರನ್ನ ನಾವು ಹೇಗೆ ಪ್ರಧಾನಮಂತ್ರಿ ಮಾಡೋಕ್ಕೆ ಸಾಧ್ಯ? ಕಾಂಗ್ರೆಸ್ಸಲ್ಲೂ ಪ್ರಧಾನಮಂತ್ರಿ ಆಗಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಆದರೆ ನೀವು ಈ ಥರ 65 ವರ್ಷದಿಂದ ಇದನ್ನೇ ಮಾಡಿದ್ದು ನೀವು. 65 ಎಷ್ಟು ಇದಾದರೂ ಇನ್ನೂ ಮುಂದುವರ್ಸ್ಕೊಂಡೇ ಹೋಗ್ತಾ ಇದ್ದಾರೆ ಆ ಕಚಡ ಬುದ್ಧಿನ. ಜನಕ್ಕೆ ಈಗೆಲ್ಲ ಎಚ್ಚೆತ್ತಿದ್ದಾರೆ, ಮೀಡಿಯಾ ಇದೆ, ಎಲ್ಲ ಇದೆ. ಸ್ವಲ್ಪನಾರು ಜಾಗೃತಿ ಇರಲಿ. ಎಲ್ಲ ನಿಮ್ಮನ್ನು ಬೀದಿಗೆ ತತ್ತಾರೆ. ಪ್ರತಿ ಜನಕ್ಕೂ ಕೇಳೋ ಹಕ್ಕು ಮನೋಭಾವನೆ ಬರ್ತಾ ಇದೆ. ಇನ್ನೂ ಸಾಲದು. ನಮ್ಮ ಜನಗಳು ರೊಚ್ಚಿಗೆದ್ದು ಇವ್ರನ್ನ ಕೆಳಗೆ ಇಳಿಸ್ಬೇಕು, ಕೇಳಬೇಕು. ಒಡೆದು ಕೇಳೋದಕ್ಕಿಂತ ಇವರಿಗೆ ಮೀಡಿಯಾದಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿ ಅಂತ ಎಲ್ಲ ಮೀಡಿಯಾದವ್ರನ್ನೂ ನಾವು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಈ ಒಂದು ಹನಿ ಟ್ರಾಪ್ದು ವಿಷಯ ಬೇಜಾರಾಗ್ತದೆ. ಕೇಳಿದಾಗೆಲ್ಲ ಟಿ ವಿಯಲ್ಲಿ 20 ಸರಿ ತೋರಿಸ್ತಾರೆ, ಅದನ್ನು ನೋಡಿದಾಗೆಲ್ಲ ಬೇಜಾರಾಗ್ತಿರ್ತದೆ. ಏನಪ್ಪ ನಮ್ಮ ದೊಡ್ಡ ಶಾಸಕರು ಈ ಥರ ಕಚಡ ಕೆಲಸ ಮಾಡ್ತಾ ಇದ್ದಾರಲ್ಲ ಅಂತ. ಇನ್ನು ಕೆಲವರು ಕಚಡ ಕೆಲಸ ಮಾಡಿದ್ರು, ಅವ್ರನ್ನೆಲ್ಲ ಹೇಗೆ ನೀವು ಅವ್ರಿಗೆ ರಾಜೀನಾಮೆ ಕೊಡಿಸಿದ್ರಿ, ಅದೇ ರೀತಿ ನೀವು ರಾಜೀನಾಮೆ ಕೊಟ್ಟು ಆಚೆ ಹೋಗಿ. ಇದನ್ನು ಫಸ್ಟು ಪ್ರೂವ್ ಮಾಡಿ. ಡಿಪಾರ್ಟ್ಮೆಂಟು ಅಷ್ಟೇ ಇದನ್ನೆಲ್ಲ ಕೂಲಂಕುಷವಾಗಿ ಯೋಚನೆ ಮಾಡಿ ಇವ್ರಿಗೊಂದು ದಾರಿ ಮಾಡಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಜೈ ಕರ್ನಾಟಕ ಮಾತೆ. ರಾಜಣ್ಣ ಅವರು ಡೈರೆಕ್ಟಾಗಿ ಒಪ್ಕೊಂಡಿದ್ರು ನನ್ನ ಮೇಲೆ ಪ್ರಯೋಗ ಆಗಿದೆ ಅಂತೇಳಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಕೆಲವರು ಮಾಡಿದ್ದನ್ನ ತಪ್ಪನ್ನ ಒಪ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರಿಗೆ ವಿಧಿ ಇಲ್ಲ, ಗೊತ್ತಾಗಿದೆ ನಾವು ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಬೆಳಕಿಗೆ ಬಂದಿದೆ. ಹಂಗಾಗಿ ಅವರು ತಗಲಾಕೊಂಡಿದ್ದಾರೆ. ನಾನು ಇನ್ನು ಹೆಂಗಿದ್ರು ತಳ್ಳಾಕೋದ್ರಿಂದ ಒಂದು ರಾಜಣ್ಣ ಮತ್ತು ಪರಮೇಶ್ ಅವ್ರದ್ದು ದಯವಿಟ್ಟು ಫಸ್ಟ್ ಇವ್ರನ್ನ ನಿಲ್ಲಿಸಿ. ಅದರಲ್ಲೂ ಪರಮೇಶ್ ಅಂತೂ ಗೃಹ ಮಂತ್ರಿ ಅಂತೆ. ಅದು ಏನು ಅವ್ನು ಗೃಹ ಮಂತ್ರಿನೋ, ಅವನ ಮನೆಯೇ ನೆಟ್ಟಿಗೆ ನೋಡ್ಕೊಳ್ತಾನೋ ಇಲ್ವೋ ಗೊತ್ತಿಲ್ಲ. ನಾನು ಏನಾರು ಕೇಳಿದ್ರೆ ನನಗೆ ಮಾಹಿತಿ ಇನ್ನೂ ಬಂದಿಲ್ಲ ಅಂತಾನೆ. ಇನ್ನು ಇವನಂಥ ವೇಸ್ಟ್ ರಾಜಕಾರಣಿ ಇನ್ಯಾರೂ ಇಲ್ಲ ಇಲ್ಲಿ. ಯಾಕೆಂದರೆ ಏನೇ ಕೇಳಿದ್ರು ಮಾಹಿತಿ ಇಲ್ಲ. ಮಾಹಿತಿ ಎಲ್ಲೂ ಹುಡುಕೊಳ್ಳಲ್ಲ. ನೀನು ಅಧಿಕಾರ ಕೊಟ್ಟಿದ್ದೀವಿ, ನೀನು ಹುಡುಕ್ಬೇಕು ಅದು ಹೋಗಿ. ಅದು ಬಿಟ್ಬಿಟ್ಟು ಅವರಿಂದ ಮಾಹಿತಿ ತೊಗೊಂಡು ನೀನು ಮಾತಾಡೋಕ್ಕೆ ನೀನೇ ಬೇಕಾ? ಇದು ತಪ್ಪಿಸ್ಕೊಳ್ಳೋ ರೀತಿ, ಅತಿಯಾಗಿ ನುಲ್ಚ್ಕೊಳ್ಳೋ ರೀತಿ ಇದು. ಈ ನುಲ್ಚ್ಕೊಳ್ಳೋ ಕೆಲಸ ಕಲ್ತ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನುಲ್ಚ್ಕೊಳ್ಳೋಕ್ಕಾಗಲ್ಲ, ಬೆಳಕಿಗೆ ಬಂದೇ ಬರುತ್ತೆ. ದಯವಿಟ್ಟು ಅದರಲ್ಲೂ ಈ ವರ್ಷ ಅಂತೂ ಖಂಡಿತ ನೀವೆಲ್ಲ ಕಚಡಗಳು ಆಚೆ ಬರ್ತೀರ. ಬಂದರೆ ರಿಪೇರಿ ಆಗುತ್ತೆ. ಇಂಥವ್ರಿಗೆ ಎಲ್ಲರೂ ರಿಪೇರಿ ಮಾಡಿ ಅಂತಲೇ ಕೇಳ್ಕೊಳ್ಳೋದು ನಾವು. ನಮಸ್ಕಾರ. ರಾಜಕೀಯದಲ್ಲಿ ಯಾವ ರಾಜಕೀಯ ವ್ಯಕ್ತಿ ಕೂಡ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಹನಿ ಟ್ರಾಪ್ ಬಿಟ್ಟರೆ. ಸೊ ಹನಿ ಟ್ರಾಪ್ ಬಂದು ಇವಾಗ ಪರಮೇಶ್ವರ್ ಅವರು ಡೈರೆಕ್ಟಾಗಿ ಒಪ್ಕೊಂಡಿದ್ರು ನನ್ನ ಮೇಲೆ ಪ್ರಯೋಗ ಆಗಿದೆ ಅಂತ. ಸೊ ಹೈಕಮಾಂಡ್ ಕೂಡ ಕಂಪ್ಲೇಂಟ್ ಕೊಡಬೇಕು ಅಂದರೂ ಕೂಡ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅವರು. ಸೊ ಪರಮೇಶ್ವರ್ ಅವರಿಗೆ ಒಂದು 3 ಪುಟದ ಒಂದು ಪೇಜ್ನ ಬರೆದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವ ಹೆಸರು ಕೂಡ ಮೆನ್ಷನ್ ಇಲ್ಲ. ಏನು ಅನ್ಸುತ್ತಿದ್ರಲ್ಲ ನೋಡಿದ್ರೆ? ನೋಡಿ ಮೇಡಮ್, ಇದೆಲ್ಲ ಫುಲ್ಲು ಒಂಥರ ರಾಜಕೀಯ ಇದು. ಯಾವಾಗ DK ಶಿವಕುಮಾರ್ ಅವರು ಅಮಿತ್ ಶಾ ಪಕ್ಕ ಕೂತ್ಕೊಂಡ್ರು ಅವಾಗ ಅವರೊಂದು ಸಂದೇಶ ಕಳಿಸಿದ್ರು. ನೀವು ಅಕಸ್ಮಾತ್ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ನಾನು ಆ ಕಡೆಯಿಂದ ಹೋಗಿ ತೊಗೊತೀನಿ ಅನ್ನೋದು ಒಂದು ಸಂದೇಶ ಕಳಿಸಿದ್ರು. ಅದಕ್ಕೆ ಇವ್ರು ಏನು ಮಾಡಿದ್ರು,
ಸ್ವಲ್ಪ ದಿನ ಸುಮ್ಮನೆ ಇದ್ದು ಹನಿ ಟ್ರ್ಯಾಪ್ ಅನ್ನೋದು ಒಂದು ಬಾಣ ಬಿಟ್ಟರು ಆಯಿತಾ. ಹನಿ ಟ್ರ್ಯಾಪು ಆಗಿದೆ ಅನ್ನೋದು ಸತ್ಯ ಆದರೆ ಅವರು ಹೌಸಲ್ಲಿ ನಿಂತ್ಕೊಂಡು ರೋಷಾವೇಶವಾಗಿ ನನ್ನ ಹತ್ರ ದಾಖಲೆಗಳಿದೆ, ನಾನು ಬಿಡುಗಡೆ ಮಾಡ್ತೀನಿ, ಬಂದು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಒಂದು ಸ್ವಲ್ಪ ದಿನ ಸುಮ್ಮನೆ ಆದಮೇಲೆ ನಿನ್ನೆ ಏನು ಮಾಡಿದ್ರು, ನಾನು ಹೋಗಿ ಗೃಹ ಸಚಿವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಆ್ಯಸ್ ಪರ್ ರೂಲ್ಸ್ ಆ್ಯಸ್ MLA ಅವ್ರಿಗೆ ಗೊತ್ತಿಲ್ವಾ ನನ್ನ ಮನೇಲಿ CC ಕ್ಯಾಮ್ರಾ ಇದೆ ಇಲ್ಲ ಅನ್ನೋದು? 3 ದಿನ ಬಿಟ್ಕೊಂಡಾದ್ಮೇಲೆ ನಮ್ಮ ಮನೇಲಿ ಕ್ಯಾಮ್ರಾ ಹಾಕ್ಸಿಲ್ಲ ಸರ್ಕಾರದವರು ಅಂತ ಬಂದು ಹೇಳ್ತಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅವ್ರಿಗೆ? ಒಬ್ಬ ಸಚಿವ ಆಗಿ ನಮ್ಮ ಮನೇಲಿ ಕ್ಯಾಮ್ರಾ ಇದೆ ಅನ್ನೋದು ಗೊತ್ತಿಲ್ಲ ಅಂದಮೇಲೆ ಅವ್ನು ಇನ್ನೇನ್ರಿ ಜನಗಳು ನೋಡ್ಕೊತಾನವನು? ಇವೆಲ್ಲ ಜನಗಳ ಕಣ್ಣಿಗೆ ಮಣ್ಣು ಎರಚೋ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಆಡಳಿತ ಮಾಡೋಕ್ಕೆ ಯೋಗ್ಯತೆನೇ ಇಲ್ಲ ಹೇಳ್ಬೇಕು ಅಂತಂದೆ. ಏನು ಗೊತ್ತಾ, ಸುಮ್ಮನೆ ಜನಗಳಿಗೆ ಈಗ ಸದನದಲ್ಲಿ ಅಷ್ಟು ರೋಷಾವೇಶವಾಗಿ ಮಾತಾಡಿದ್ದು 48 ಜನದ ಮೇಲೆ ಹನಿ ಟ್ರ್ಯಾಪ್ ಇದೆ, ಪೆನ್ ಡ್ರೈವ್ ಇದೆ, ಜೋಬಲ್ ಇದೆ ಇದ್ದಂಗೆ ಮಾತಾಡ್ಬಿಟ್ರಲ್ಲ, ಬಿಡಬೇಕಾಗಿತ್ತು ತಗೊಂಬಂದು. ಎಲ್ಲ ನಾಟಕ. ಒಟ್ಟಿನಲ್ಲಿ ಅವ್ರ ಪಕ್ಷದಲ್ಲಿ ಒಳ್ಳೆ ಜಗಳ ಮಾಡ್ಕೊತಾ ಇದ್ದಾರೆ. ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಅದು ಹೆಂಗನ ಹಾಳಾಗೋಗ್ಲಿ. ಜನ ಏನ್ರಿ ಮಾಡ್ತಾರೆ, ಬೆಲೆ ಏರಿಕೆ ಎಲ್ಲ ಮಾಡಿಕೊಂಡು ಸಾಯಿಸ್ತಾ ಇದ್ದಾರೆ ಜನಗಳಿಗೆ. ನಿನ್ನೆ ಬಂದ್ಬಿಟ್ಟು 3 ಪಟ್ಟದ ಇದು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರು ಅವಾಗ ಏನು ಹೇಳ್ತಾರೆ ಗೃಹ ಸಚಿವರು, ಇದು ನಮಗೂ ಕಂಪ್ಲೇಂಟ್ ತೊಗೊಳಕ್ಕೆ ಬರಲ್ಲ, ಸ್ಪೀಕರ್ ಹ್ಯಾಂಡ್ಲು ಮಾಡಬೇಕು ಅಂತ. ಸ್ಪೀಕರ್ ಹ್ಯಾಂಡ್ಲು ಮಾಡಬೇಕು ಅನ್ನೋದು, ನೀವು ಕಾನೂನು ಓದಿರೋರು ನೀವುಗಳು ಈ ಥರ ನಾಟಕಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಬಡ ಜನಗಳ್ಗೇನು ಗೊತ್ತಾಗಲ್ಲ. ನನ್ನಂಥ ಸಾಮಾನ್ಯ ಮನುಷ್ಯನಿಗೆ ಗೊತ್ತಾಗೋದು ಎಲ್ಲಿ ಏನು ಇದು ತೊಗೊಬೇಕು ಅನ್ನೋದೆಲ್ಲ ಗೊತ್ತು. ಆದರೆ ಇವರು ನಾಟಕ ಮಾಡಿಕೊಂಡು ಸುಮ್ಮನೆ ದಿನ ತಳ್ತಾ ಇದ್ದಾರೆ. ಅಲ್ಲ, ಒಬ್ಬ ಸಚಿವನ ಮನೆಗೆ CC ಕ್ಯಾಮ್ರಾ ಹಾಕ್ಸಿಲ್ಲ ಸರ್ಕಾರದವರು ಅಂದರೆ ಅವನ್ನ ಏನು ಹೇಳೋ ಸ್ಟೇಟ್ಮೆಂಟ ಮೇಡಮ್ ಅದು? ಏನು ಜನಗಳು ಮೂರ್ಖರ ಇವ್ರು ಆಡ್ತಾರ ಆಟಗಳಿಗೆ? ನೆಕ್ಸ್ಟ್ ಎಲೆಕ್ಷನಲ್ಲಿ ತೋರಿಸ್ತಾರೆ ನೋಡಿ, ಪಾಠ ಕಲಿಸ್ತಾರೆ ಎಲ್ಲರೂ ಸೇರಿ. ಇದೆಲ್ಲ ಮೋಸ ಮೇಡಮ್. ಇದು ಒಟ್ಟಿನಲ್ಲಿ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಸುಮ್ಮನೆ ನಾಟಕಗಳು ಮಾಡ್ತಾ ಇದ್ದಾರೆ. ಇವಾಗ 48 ಶಾಸಕರದ್ದು ವಿಡಿಯೋಸ್ ರೆಡಿ ಇದೆ ಅಂತಂದ್ರೆ ಇಷ್ಟು ದಿನ ಶಾಸಕರು ಏನು ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ ಹೇಳೋದಾದ್ರೆ? ನೋಡಿ, 42 ಶಾಸಕರದೋ ಎಷ್ಟದೋ ಹನಿ ಟ್ರ್ಯಾಪ್ ವಿಡಿಯೋಗಳಿದೆ, ಕಾರ್ಖಾನೆನೇ ಓಪನ್ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರು. ಒಂದನ ಬಿಡಲ್ಲ. ಸುಮ್ಮನೆ ಬುಟ್ಟಿಲಿ ಹಾವಿದೆ, ಬಿಡ್ತೀವಿ ಅನ್ನೋದಷ್ಟೇ. ಹಾವು ಇಲ್ಲ, ಬುಟ್ಟಿನೂ ಇಲ್ಲ ಅಲ್ಲಿ. ಸುಮ್ಮನೆ ಇವೆಲ್ಲ ನಾಟಕ ಮೇಡಮ್. ಅವರು ಹೋಗಿ ನಾವು ಹಿಂಗೆ ಮಾಡ್ತೀವಿ ಅಂತ ಆ ಬಣ್ಣದವ್ರು ಹೇಳೋದು, ಈ ಬಣ್ಣದವ್ರನ್ನ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳೋದು. ಒಟ್ಟಿನಲ್ಲಿ ಹಿಂಗೆ ಕಾಲ ಹಾಕ್ಕೊಂಡು ಒಂದು 5 ವರ್ಷ ಏನು ಅಭಿವೃದ್ಧಿ ಕಾರ್ಯ ಇಲ್ಲ. ಮತ್ತು ಸ್ಕೀಮ್ಗಳು, ಗ್ಯಾರಂಟಿ ಸ್ಕೀಮ್ ಅಂತೂ ಬಿಡಿ, ಪೇಪರ್ ಮೇಲೆ ಅದು ಕೋಟ್ಯಾಂತರ ರೂಪಾಯಿ ನುಂಗ್ಕೊಂಬಿಟ್ರು. ಯಾರಿಗೆ ಬಂತು ಅಂತ, ಯಾರಿಗೆ ಬಂದಿಲ್ಲ ಅಂತ ಚೆಕ್ ಮಾಡೋರು ಯಾರಿದ್ದಾರೆ? ಯಾರೂ ಇಲ್ಲ. ಅವ್ರು ಆಡಿದ್ದೇ ದಾರಿ, ಮಾಡಿದ್ದೇ ಇದು ಅಷ್ಟೇ, ಇನ್ನೇನಿಲ್ಲ. ಇದು ಬಲೆ ಮೋಸ ಇದು ಸರ್ಕಾರ. ಏನ್ ಅನ್ಸುತ್ತೆ ಸರ್, ಯಾಕೆ ಇವಾಗ ಈ ವಿಚಾರವನ್ನ ಈಚೆ ತೆಗ್ದಿದ್ದಾರೆ ಅಂತ ಅನ್ಸುತ್ತೆ? ಹನಿ ಟ್ರ್ಯಾಪ್ ವಿಚಾರ ಯಾಕೆ ಇಷ್ಟು ದಿನ ಇಲ್ದಿರೋದು ಯಾಕೆ ಇವಾಗ ಈಚೆ ಬಂತು ಅಂತ ಅನ್ಸುತ್ತೆ? ಇವೆಲ್ಲ ಒಂಥರ ಅವರೇ ಹೇಳ್ತಾರಲ್ಲ, ಡೈರೆಕ್ಟ್ರುಗಳು, ಸ್ಕ್ರಿಪ್ಟ್ ಡೈರೆಕ್ಟ್ರು, ಪ್ರೊಡ್ಯೂಸರ್ ಎಲ್ಲ ಇದ್ದಾರೆ ಅಂದ್ಬಿಟ್ಟು. ಇವಾಗ ಇನ್ನೇನಿನ್ನು ಅಕ್ಟೋಬರಲ್ಲಿ ಏನೋ ಅಧಿಕಾರ ಹಸ್ತಾಂತರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗೆಲ್ಲ ಪಿಕ್ಚರ್ಗಳು ಬರ್ತಾಯಿದೆ. ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ ಅಂದ್ಬಿಟ್ಟು ಒಂದು ಇದಿದೆ. ಅದು ಯಾರು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಯಾರು ಅಧಿಕಾರ ಹಸ್ತಾಂತರ ಮಾಡ್ಕೊಬೇಕು ಅಂದ್ಬಿಟ್ಟು ಯಾರು ಸೈನಲ್ಲಿ ಹಾಕಿದಾರೋ ಏನಿದಾರೋ ಅದೆಲ್ಲ ಗೊತ್ತಿಲ್ಲ. ಅದಕ್ಕೋಸ್ಕರ ಇವ್ರುಗಳು ನೀವು ಹಂಗೆ ಮಾಡಿದ್ರೆ ನಾವು ಹಿಂಗೆ ಮಾಡ್ತೀವಿ, ಯಾವ ಅಧಿಕಾರ ಹಸ್ತಾಂತರನೂ ಮಾಡಲ್ಲ ಅಲ್ಲಿ ಸಿದ್ದರಾಮಯ್ಯ ಇರೋ ತನಕ ಅಧಿಕಾರ ಹಸ್ತಾಂತರ ಆಗಲ್ಲ ಅಷ್ಟೇ. ಡಿ ಕೆ ಒಂದು ಕಡೆ ಹಂಗೆ ಮಾಡ್ತಾ ಇರಬೇಕು, ಇವರು ಸಿದ್ದರಾಮಯ್ಯನ ಕಡೆ ಈ ಥರ ಮಾಡ್ತಾ ಇರ್ತಾರೆ. ಇದನ್ನ ಯಾರು ಮಾಡ್ತಿರ್ಬೋದು ಅಂತ ನಿಮಗೆ ಅನ್ಸುತ್ತೆ? ಅದೇ ಈ 2 ಬಣ್ಣ ಇದೆ, ಒಂದು DK ಶ್ರೀ ಬಣ್ಣ ಇದೆ, ಒಂದು ಸಿದ್ದರಾಮಯ್ಯನ ಬಣ್ಣ ಇದೆ. ಅವ್ರವ್ರ ಬಣ್ಣದ್ದು ಅವ್ರವ್ರು ಹೆಂಗೆ ನಾಟಕ ಆಡಬೇಕು, ಅವ್ರವ್ರ ಪ್ರೊಡ್ಯೂಸರು, ಅವ್ರವ್ರ ಡೈರೆಕ್ಟರ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಜನಗಳು ಹೆಂಗನ ಇವ್ರು ಕೂತ್ಕೊಂಡು ಸೆಷನಲ್ಲಿ ಜನಗಳ ಕಷ್ಟ ಕೇಳ್ತಾ ಇಲ್ಲ ಇವರು. ಜನ ಹಾಳಾಗಿ ಹೋಗಲಿ, ನಮ್ಮನೆ ತುಂಬಲಿ, ನಾವು ಕಾಸು ಮಾಡ್ಕೊಳ್ಳೋಣ, ನಾವು ಚೆನ್ನಾಗಿರೋಣ, ನಾವು AC ಕಾರಲ್ಲಿ ಓಡಾಡೋಣ, ಜನ ಹಾಳಾಗಿ ಬಿದ್ದೋಗ್ಲಿ. ಈ ಜನಗಳಿಗೂ ಬುದ್ಧಿ ಬರಬೇಕು. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ BJP ಪಕ್ಷದಲ್ಲೂ, ನಮ್ಮ BJP ಅಂತಲ್ಲ, BJP ಪಕ್ಷದಲ್ಲೂ ಸರಿಗಿರೋ ನಾಯಕತ್ವ ಇಲ್ಲ.
ಅಲ್ಲೂ ಎಲ್ಲ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟವ್ರೆ. ವಿರೋಧ ಪಕ್ಷ ನಾಯಕನೂ ಅಡ್ಜಸ್ಟ್ಮೆಂಟೇ, ಎಲ್ಲ ಅಡ್ಜಸ್ಟ್ಮೆಂಟೇ. ಸುಮ್ಮನೆ ಬಂದು ಎಲ್ಲ ಮೈಕ್ ಮುಂದೆ ಹೂ ಅನ್ನೋದು, ಆಮೇಲೆ ಹಿಂದ್ಗಡೆ 6:30-7 ಗಂಟೆ ಮೇಲೆ ಅವ್ರ ಸ್ಟೈಲ್ ತೋರಿಸೋದು, ಅಷ್ಟೇ ಕತೆ. ಇದು ಜನಗಳು ಮೂರ್ಖರಾಗೋದು. ಬೀಟ್ ಪ್ಲಸ್ ಕರ್ನಾಟಕ.